ಎಲ್ರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕೋಲಾರ ಜಿಲ್ಲೆ ಮತ್ತು ಮುಳಬಾಗಿಲು ತಾಲೂಕಿನಲ್ಲಿ ಅನೇಕ ಕಡೆ ಈ ಥರ ಒಂದು ಪಾರ್ಕ್ ಮಾಡ್ತಾ ಇದ್ದಾರೆ, ವೀರಗಲ್ಲು ಪಾರ್ಕ್ ಅಂತೇಳಿ. ಇದರ ಉದ್ದೇಶ ಏನು ಅಂತಂದರೆ, ಈಗ ಅನೇಕ ಕಡೆ ನಮ್ಮ ವೀರಗಲ್ಲು ಶಾಸನಗಳು ಎಲ್ಲ ನಾವು ಕಳ್ಕೊತಾ ಇದ್ದೀವಿ. ಆದ್ದರಿಂದ ಎಲ್ಲನೂ ಒಂದು ಕಡೆ ಈ ರೀತಿ ಬಂದು ಮುಂದಿನ ಜನಾಂಗಕ್ಕೆ ನಮ್ಮ ಪೂರ್ವಜರ ಇತಿಹಾಸ ಎಲ್ಲನೂ ನಾವು ಬಿಟ್ಟು ಕೊಡಬೇಕು, ಅವರಿಗೆ ತಿಳಿಸಿ ಕೊಡಬೇಕು ಅನ್ನೋದು ಉದ್ದೇಶದಿಂದ ನರೇಗಾ ಯೋಜನೆಯಡಿ ಈ ಥರ ವೀರಗಲ್ಲು ಪಾರ್ಕ್ಗಳನ್ನ ಅನೇಕ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಮುಳಬಾಗಿಲು ತಾಲೂಕು ಜೋಗಲಕಾಷ್ಟಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ವೀರಗಲ್ಲುಗಳಿದೆ ನೋಡಿ. ಇದಕ್ಕೆ ಒಂದು ಮಂಟಪನೂ ಮಾಡಿದ್ದಾರೆ, ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬಾ ಯೋಜನಾಬದ್ಧವಾಗಿ ಎಲ್ಲನೂ ಜೋಡಿಸಿದ್ದಾರೆ. ಇವೆಲ್ಲ ವಿಜಯನಗರ ಕಾಲಕ್ಕೆ ಸೇರಿರುವಂತ ವೀರಗಲ್ಲುಗಳು, ವೀರಮಾಸ್ತಿಗಲ್ಲುಗಳಾಗಿವೆ. ಇದು ಈ ಗ್ರಾಮದ ಅನೇಕ ಕಡೆ ಅಲ್ಲಲ್ಲಿ ಅನಾಥವಾಗಿ ಬಿದ್ದಿತ್ತು. ಇಲ್ಲಿ ನಮ್ಮ ಪಂಚಾಯಿತಿಯ ಮೆಂಬರ್ ಆಗಿರುವಂಥ ಸದಸ್ಯರಾಗಿರುವಂಥ ನಾರಾಯಣ ಸ್ವಾಮಿ ಅವರು ನಮ್ಗೆ ಸಿಕ್ಕಿದ್ದಾರೆ. ಇವರಿಗೆ ಇದ್ರ ಬಗ್ಗೆ ಕೇಳಿದು ಅವರು ಮುಂದಾಳತ್ವದಲ್ಲಿ ಗ್ರಾಮಸ್ಥರ ಸಹಕಾರದಲ್ಲಿ ಇಲ್ಲಿ ತುಂಬ ಅದ್ಭುತವಾದ ಈ ಪಾರ್ಕ್ ಮಾಡಿದ್ದಾರೆ. ಹಾಗೆ ಬನ್ನಿ, ಇಲ್ಲಿ ನೋಡಿ, ಇದು ಈ ಕಡೆ ಬನ್ನಿ. ವಿಜಯನಗರ ಕಾಲದ ವೀರಮಾಸ್ತಿಗಲ್ಲು ಎಷ್ಟು ಅದ್ಭುತವಾಗಿ ಶಿಲ್ಪನ ಕೆತ್ತಿದ್ದಾರೆ. ವೀರ ಕುದುರೆ ಮೇಲೆ ಹೋಗಿ ವೀರಾವೇಶದಿಂದ ಅವನು ಯುದ್ಧದಲ್ಲಿ ಸತ್ತಿದ್ದಾನೆ. ಮಡದಿ ಗಂಡ ಸತ್ತು ಬಿಟ್ಟ ಮೇಲೆ ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈಕೆ ಸತಿಯಾಗಿದ್ದಾಳೆ. ಅಂದ್ರೆ ನೋಡಿ, ಕೈಯಲ್ಲಿ ಒಂದು ಗಿಂಡಿ ತರ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ನಿಂಬೆಹಣ್ಣು ಸಾಮಾನ್ಯವಾಗಿ ಇರುತ್ತೆ. ಇದು ವೀರಮಾಸ್ತಿಗಲ್ಲು. ಇದು ಎಲ್ಲೋ ಹಾಳಾಗೋದನ್ನ ಇವರು ಸಂರಕ್ಷಣೆ ಮಾಡಿ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಪಾರ್ಕಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಇನ್ನ ಕೆಲವು ವೀರಗಲ್ಲುಗಳಿದೆ, ಬನ್ನಿ ಇಲ್ಲಿ. ಇದು ಕೂಡ ವಿಜಯನಗರ ಕಾಲದ ವೀರಗಲ್ಲು ಅಂತ ಹೇಳ್ಬೋದು. ಇದರಲ್ಲೂ ವೀರಮಾಸ್ತಿಗಲ್ಲು. ಇದರಲ್ಲೂ ವೀರ ಯುದ್ಧದಲ್ಲಿ ಎಲ್ಲೋ ಸತ್ತಿದ್ದಾನೆ, ಹೆಂಡತಿನೂ ಸತಿಯಾಗಿದ್ದಾಳೆ. ಇಬ್ಬರಿಗೂ ಒಂದು ಶಿಲ್ಪ ಹಾಕಿದ್ದಾರೆ. ಇದನ್ನು ಇಲ್ಲಿ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡಿಕ್ಕಿದ್ದಾರೆ. ಇದೇ ರೀತಿ ಸುಮಾರು ಒಟ್ಟು 6 ವೀರಗಲ್ಲುಗಳನ್ನ ಇಲ್ಲಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ವೀರಗಲ್ಲು ಶಾಸನಗಳನ್ನ ಸಂರಕ್ಷಣೆ ಮಾಡಿದ್ರೆ ನಮ್ಮ ಇತಿಹಾಸನ ನಾವು ಉಳಿಸ್ದಂಗೂ ಆಗುತ್ತೆ. ಮುಂದಿನ ಜನಾಂಗಕ್ಕೆ ಅಧ್ಯಯನಕ್ಕಾಗಲಿ ಮತ್ತೆ ಅವರಿಗೆ ತನ್ನ ಊರಿನ ಬಗ್ಗೆ, ತನ್ನ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ತಿಳ್ಕೊಂಡಂಗಾಗುತ್ತೆ. ಈ ಕಾರ್ಯಗಳು ಎಲ್ಲ ಊರಲ್ಲಿ ಆಗಬೇಕು ಅಂತೇಳಿ ಇದೇ ನಾರಾಯಣ ಸ್ವಾಮಿ ಅಂತವರು ಮೆಂಬರ್ಗಳು ಎಲ್ಲ ಗ್ರಾಮದಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಈ ಥರ ಮಾಡಿದ್ರೆ ನಮ್ಮ ಇತಿಹಾಸನ ನಾವು ಉಳಿಸ್ದಂಗಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, ಜೋಗಲಕಾಷ್ಟಿ ಗ್ರಾಮ. ನಮ್ಮ ಊರಿನಲ್ಲಿ ಹಳೆಯ ಆದಂಥ ವೀರಗಲ್ಲು, ಮಾಸ್ತಿಗಲ್ಲುಗಳು ಇದ್ದಿದ್ದನ್ನು ಇಲ್ಲಿ ತಂದು ಒಂದು ಪಾರ್ಕ್, ಎಕೋ ಪಾರ್ಕ್ ಥರ ಮಾಡಿ ಇಲ್ಲಿ ನಾಟಿ ಮಾಡಿರ್ತೇವೆ. ಇದಕ್ಕೆಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರು, PDO, JE ಅವರು ಸಪೋರ್ಟ್ ಮಾಡಿರ್ತಾರೆ. ಮತ್ತು ನಮ್ಮ EO ಸಾಹೇಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಎಕೋ ಪಾರ್ಕ್ ಮಾಡಿದ್ದೀವಿ. ಈ ವೀರಗಲ್ಲು ಇದೇ ಊರಿನಲ್ಲಿ ಅಲ್ಲಲ್ಲಿ ಇದ್ದದನ್ನೆಲ್ಲ ನಾವು ಸ್ಥಾಪನೆ ಮಾಡಿಸಿದ್ದೀವಿ. ಇದಕ್ಕೆ ಎಲ್ಲರೂ ನಮಗೆ ಸಪೋರ್ಟ್ ನರೇಗಾ ಇದರಲ್ಲಿ 10 ಲಕ್ಷದ ರೂಪಾಯಿ ವರ್ಕನ್ನು ಹಾಕಿಕೊಂಡು ನರೇಗಾದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮಾಡಿರ್ತೇವೆ. ಇನ್ನೇನು ಮಾಡ್ಬೇಕಂತಿದೆ? ಕಲ್ಯಾಣಿ ಏನು ಮಾಡ್ಬೇಕಂತಿದೆ ಸರ್? ಕಲ್ಯಾಣಿ ಮಾಡಬೇಕು ಅಂತೇಳಿ ಆ ಕಡೆ ಜಾಗ ಇದೆ, ಕಲ್ಯಾಣಿ ಮಾಡಬೇಕು ಅಂತೇಳಿ ಇವಾಗ ಪ್ಲಾನ್ ಹೋಗಿದೆ. ಬಂದ ಮೇಲೆ ಕಲ್ಯಾಣವನ್ನು ಮಾಡ್ತೀವಿ. ಈ ಕಡೆ ಎಲ್ಲ ಪೈಪ್ಲೈನ್ ಬಂದ ಮೇಲೆ ಮತ್ತೆ ಗಿಡ ಎಲ್ಲ ನಾಟಿ ಮಾಡೋಕ್ಕೆ ಹೇಳಿದ್ದಾರೆ.